ನಾನು ಸಾಮಾನ್ಯವಾಗಿ ಯಾವುದೇ ಆಗಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಕೊಟ್ಟುದನ್ನು ಮುಟ್ತಾರೆ, ಧೈರ್ಯ ಮಾಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಇದನ್ನು ನೋಡಿ ಈ ರೀತಿ BJP ಸರ್ಕಾರ ಮಾಡಿರೋಂಥ ಒಂದು ಕಾರ್ಯಕ್ರಮದಿಂದ ತೀರ್ಮಾನದಿಂದ ಇದು ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ ನನಗೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಈ ಕಾರ್ಯಕ್ರಮಗಳೇ ಸಾಕ್ಷಿ. ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗಿತಾರೆ ಅಂತಂದ್ರೆ ಅವರ ಹೆಸರಿನಲ್ಲಿ ಕೊಟ್ಟಂತ ಬಡವರಿಗೆ ಉದ್ಯೋಗ ಕಾರ್ಯಕ್ರಮ ತೆಗಿತಾರೆ ಅಂತಂದ್ರೆ ಅದಕ್ಕೆ ಕುದ್ಕೆನ ಹಿಚಿಕ್ತಾರೆ ಅಂತಂದ್ರೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ. ಸೊ ನಾವು ನಮ್ಮ ಪಕ್ಷ ಮತ್ತು ಸರ್ಕಾರ all of us will join together, the government and the party both will join together. We will fight it out. This is a national issue, as already said by my friend, the former rural development minister of Rajasthan and my general secretary of the all India level. This will be discussed at the highest level in the party. We will have a detailed program connected to it, and this will be a mass movement in Karnataka. I would like to assure you, we will have a great big convention of all the Gram Panchayat leaders, whoever is irrespective of the party. We will call all of them, we will discuss with them, we will see that a great movement, big movement will be started opposing this. We want this to be rollback. We want our rural strength to become strong. The more the Panchayat are strong, that is the strength given by the Congress party in this country. 74, 75th, 73rd, 74th amendment, whatever has been given by Rajuji at those time, it is only to strengthen the Panchayat Raj system. Now they are weakening it, so we will all join together. So ಅದರಿಂದ ಪಂಚಾಯತ್ಗೆ ಕೊಟ್ಟಂಥ ಶಕ್ತಿಯನ್ನ, ಮತದಾರರಿಗೆ ಕೊಟ್ಟಂಥ ಶಕ್ತಿಯನ್ನ, ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರಿಗೆ ಕೊಟ್ಟಂಥ ಶಕ್ತಿಯನ್ನ, ಅವರು ಕೊಟ್ಟಂಥ ಒಂದು ಗೌರವವನ್ನು ಇವತ್ತು ಬಳಸಲಾಗಲಿಕ್ಕೆ ಮುಂದಿನ ಅಭಿವೃದ್ಧಿಗೆ ಒಂದು ಮಾರ್ಗ ಆಗಿದೆ. ಇದರ ವಿರುದ್ಧ ನಮ್ಮ ಪಕ್ಷ ಮುಂದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ವಿಚಾರಗಳನ್ನು ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಸಚಿನ್ ಪೈಲಟ್ ಅವರು ತಮಗೆ ತಿಳಿಸಿದ್ದಾರೆ. ಮತ್ತು ಈಗಾಗಲೇ ನ್ಯಾಷನಲ್ ಅವಾರ್ಡ್ ವಿಚಾರ ತಮಗಾಗಲೇ ಗೊತ್ತಿದೆ. ಒಂದು ಸಾಮಾನ್ಯ ಜನ ವಿತೌಟ್ ಎನ್ FIR, ಹೌ ಕ್ಯಾನ್ ಎನ್ ED ಟೇಕ್ ಅಪ್ ದಿಸ್ ಕೇಸ್? ವೆರಿ ಸಿಂಪಲ್. ನಾವೆಲ್ಲ ED ಕೇಸ್ನ ನಮಗೂ ಮೇಲೂ ಕೂಡ ಬೇಕಾದಷ್ಟು ಮಾಡೋದು. ಏನಾಯಿತು? ಜೈಲಲ್ಲಿ ಇಟ್ಟರು, ತುಘಲಕ್ ಪೊಲೀಸ್ ಸ್ಟೇಷನ್ ಇಟ್ಟರು, ಆಯಿತು. ಅವ್ರನ್ನೂ ನಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡೋದು. ಈಗೇನಾಯ್ತು ಚಾರ್ಜ್ ಶೀಟು? ಸಿಂಪಲ್ ಕ್ವಶನ್ ದಿ ಜಡ್ಜ್ ಹಸ್ ಆಸ್ಕ್ಡ್. ಫೈನ್, ಯು ಹ್ಯಾವ್ ಫೈಲ್ಡ್ ಎ ಚಾರ್ಜ್ ಶೀಟ್. ವೇರ್ ಇಸ್ ದಿ ಪ್ರಿಮಿನರಿ FIR ವಿಚ್ ಯು ಹ್ಯಾವ್ ಫೈಲ್ಡ್? ನಮ್ಮ ಅಭಿಷೇಕ್ ಸಿಂಗ್ ಅವರು ಆರ್ಗ್ಯುಮೆಂಟ್. ಕೊನೆಗೆ ಎಲ್ಲ ಕಾನೂನೆಲ್ಲ ತೆಗೆದು ನೋಡಿದ್ರು. ಯಾರೊಬ್ಬರು ಕಂಪ್ಲೇಂಟ್ ಕೊಡಬೇಕಲ್ಲ. ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ ED ಕಾಂಟ್ ರಿಜಿಸ್ಟರ್ ಕೇಸ್. ಒಂದು ಸಂಸ್ಥೆಯವರು ಅದರಿಂದ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಬಂದಿರಬೇಕು. ಅದು ಇವತ್ತು ಹೋಗಿದೆ, ಇದನ್ನು ಅಪೀಲ್ ಮಾಡ್ತಾರಂತೆ. ನನಗೂ ಈಗ ದೇ ಆಲ್ಸೋ ಇಶ್ಯೂಡ್ ಮಿ ಎ ನೋಟಿಸ್, ಸಮ್ ಪೊಲೀಸ್ ಸ್ಟೇಷನ್. ಐ ಹ್ಯಾವ್ ಟೇಕನ್ ಟೈಮ್. ಐ ಥಿಂಕ್ ಆಫ್ಟರ್ ಟುಮಾರೋ ಹೋಗ್ತೀನಿ. ನಾನು ಒಂದು ಹೊಸ FIR ಹಾಕಿದ್ದಾರೆ. ನಾವು ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದೀವಪ್ಪ, ನಮ್ಮ ಪಾರ್ಟಿಗೆ ದುಡ್ಡು ಕೊಡದೆ, ನಮ್ಮ ಪಾರ್ಟಿ ಫಂಕ್ಷನ್ ದುಡ್ಡು ಕೊಡದೆ ಇನ್ಯಾರು ಕೊಡೋಣ ನಾವು? ಸೊ ಎಲ್ಲ MLAಗಳ ಹತ್ರ ವಸೂಲು ಮಾಡ್ತಾಯಿದ್ದೀನಿ ನಾನು. ನಮ್ಮ ಮಲ್ಲಿಕಾರ್ಜುನ್ ಅವ್ರ ರಿಲೇಟಿವ್ 5 crores ನಾವು. ಯುವರ್ ರಿಲೇಟಿವ್, ಡೋಂಟ್ ಶೈ ಅವೇ. His relative, his father meant to give from his cousin. She is also suffering. ಸೊ ಅವ್ರ ರಿಲೇಟಿವ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ, ಫೈಟ್ ಮಾಡ್ತೀವಿ. ನಾವೇನು ತಪ್ಪೇನು ಕೊಟ್ಟಿಲ್ಲ, ನಾವೆಲ್ಲ ವೈಟ್ ಅಮೌಂಟೇ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ದುಡ್ಡುಗಳು ಕೊಟ್ಟಿದ್ದೀವಪ್ಪ. ಸೊ ಅದರಿಂದ
ಇದನ್ನ ಈ ರೀತಿಗೆ ಅವರೆಲ್ಲ ದುಡ್ಡು ಕೋಟ್ಯಾಂತರ ರೂಪಾಯಿ ಅಫಿಷಿಯಲ್ ಕಲೆಕ್ಟ್ ಮಾಡಿದಲ್ಲಿ ಪೇಪರ್ ಬಂದಿದೆಯಲ್ಲ ಇವತ್ತು ಎಷ್ಟೆಷ್ಟು ಕೋಟಿ ಬಾಂಡ್ಗಳು ಕಲೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು ಈಗ ಆಸ್ ರೈಟ್ಲಿ ಸೆಟ್ ಬೈ ಮಿಸ್ಟರ್ ಪೈಲಟ್ section 25 that company has been registered. He was a cooperative affairs minister, corporate affairs minister, non-profit organization. Congress party assets it is. Congress party has given loan to it. So whoever is the head of the Congress party, the shares are there with you. Treasurer, president, Gandhi was the president, Sonia Gandhi was president, Rahul, shares are there. Now I am the president, I am the trustee, president of all the properties of Karnataka. Till I am there. Murugan treasurer, he is also trustee. He is the general secretary administration. He is also going and signing for all the documents in the properties. Is it his own property? It can't be its own property. So ಹಂಗೆ ಈ ರೀತಿ ಆಗಿದೆ. ಸೊ ಇದರ ವಿರುದ್ಧ ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ. I am very happy our leader has come today to enlighten all of us. This is the beginning. We will take to the streets from Panchayat to Parliament. We will fight again. We will see that it will roll back. We will see that the Congress party stands to the people of this country. Congress history is country's history. Congress strength is country's strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected. Election comes, election goes, we may win, we may lose, but still sun also will rise and sun also will come down.